ಸ್ನೇಹಿತರೆ, ನಿಮ್ಗೋಸ್ಕರ ಸ್ಟೂಡೆಂಟ್ಸ್ಗೋಸ್ಕರ ಪ್ಲಸ್ ಕ್ರಿಯೇಟರ್ಗೋಸ್ಕರ ಇನ್ನೊಂದು ಸಖತ್ತಾಗಿ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಸರ್, ಅನ್ಬಾಕ್ಸ್ ಮಾಡಿಸ್ತೀರಾ? ಸೊ ಇದು ಟ್ರೂ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. MSI ಇದು ಸಖತ್ತಾಗಿ ಲ್ಯಾಪ್ಟಾಪ್ಸ್ ಬಂದೇ ಬರುತ್ತೆ. ಕಾನ್ಫಿಗರೇಷನ್ ತುಂಬ ಚೆನ್ನಾಗಿರುತ್ತೆ. 1,20,000 ರೇಂಜಲ್ಲಿ ಇದು ಪರ್ಫೆಕ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಅನ್ಬಾಕ್ಸ್ ಮಾಡಿದ್ರು. ಸೊ ಸ್ಪೆಷಲಿ ಕೆಲವು ಕಸ್ಟಮರ್ಸ್ ಕೇಳ್ತಾ ಇರ್ತಾರೋ, ನಮ್ಮದು ಬರೀ ಗೇಮಿಂಗ್ ಅಂತಿಲ್ಲ, ಇನ್ ಫ್ಯೂಚರಲ್ಲಿ ಎಡಿಟಿಂಗ್, ಕ್ರಿಯೇಟಿವಿಟಿ, ಕಂಟೆಂಟ್ ಕ್ರಿಯೇಷನ್ಸ್ಗೋಸ್ಕರ ಲ್ಯಾಪ್ಟಾಪ್ಸ್ ಬೇಕಂದರೆ ಅವ್ರಿಗೋಸ್ಕರ ಈ ಲ್ಯಾಪ್ಟಾಪ್ ಸ್ಪೆಷಲಿ ರಿಕಮೆಂಡೆಡ್ ಇರುತ್ತೆ. ಏನಕ್ಕಂದರೆ ಇದರಲ್ಲಿ ಪ್ರಾಸೆಸರ್ ಬಂದುಬಿಟ್ಟು ಬೀಸ್ಟ್ ಇಂಟೆಲ್ ಕೋರ್ i9 13 ಜನರೇಷನ್ ಪ್ರಾಸೆಸರ್ ಇರುತ್ತೆ. 14 ಜನರೇಷನ್ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಬಟ್ 13 ಜನರೇಷನಲ್ಲಿ ಇದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಪ್ಲಸ್ ರ್ಯಾಮ್ ಬಂದುಬಿಟ್ಟು 16 GB ರ್ಯಾಮ್ ಇದೆ. ಅದರಲ್ಲೂ MSI ಇದು ನೋಡಿ, ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಇದು ಬಿಲ್ಡ್ ಕ್ವಾಲಿಟಿ 2 ಮಿನಿಟ್ಸ್ ಫಸ್ಟ್ ಸ್ಪೆಸಿಫಿಕೇಶನ್ ಎಲ್ಲ ಹೇಳ್ಬೇಡೋಣ. ಸೊ ಇಲ್ಲೇ ಇದೆ, ನಾನು ಏನೇನು ಸ್ಪೆಸಿಫಿಕೇಶನ್ ಹೇಳಿದ್ದೀನೋ ಎಲ್ಲ ಇಲ್ಲಿ ಬರೆದಿರುತ್ತೆ. 13980 HX series processor, IPS level 144 Hz, full HD screen, 16 inches. ಯಾವ್ರಿಗೂ 2K 4K ಲೆವೆಲ್ ಸ್ಕ್ರೀನ್ ಬೇಡವೋ ಅವ್ರಿಗೆ ಫುಲ್ HD ಅಲ್ಲಿ ಸಖತ್ತಾಗಿರುತ್ತೆ. ಏನಕ್ಕಂದರೆ ಗೇಮಿಂಗ್ಗೋಸ್ಕರ ನನ್ನ ಪ್ರಕಾರ 1080p ಮೋರ್ ದೆನ್ ಸಫಿಷಿಯೆಂಟ್ ಇರುತ್ತೆ ಆನ್ ಎ ಲ್ಯಾಪ್ಟಾಪ್ ಸೆಗ್ಮೆಂಟಲ್ಲಿ. ಏನಕ್ಕಂದರೆ RTX 4060 8 GB ಗ್ರಾಫಿಕ್ ಕಾರ್ಡ್ ಇದೆ. ರ್ಯಾಮ್ ಬಂದುಬಿಟ್ಟು 32 GB ರ್ಯಾಮ್ ಇರುತ್ತೆ. ಇದರಲ್ಲಿ 16 ನಾರ್ಮಲಾಗಿ ಎಲ್ಲ ಬ್ರ್ಯಾಂಡಲ್ಲೂ ಬರುತ್ತೆ ಈ ಬಜೆಟಲ್ಲಿ. ಆ್ಯಂಡ್ ಪ್ರಾಸೆಸರ್ i7 ಬರುತ್ತೆ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನಿರುತ್ತೆ ಅಂದರೆ ಪ್ರಾಸೆಸರ್ ಬಂದುಬಿಟ್ಟು i9 ಬರುತ್ತೆ, ರ್ಯಾಮ್ ಬಂದುಬಿಟ್ಟು 32 GB ಬರುತ್ತೆ. ವೈರ್ಲೆಸ್ ಲ್ಯಾನ್, ಬ್ಲೂಟೂತ್ ಎವ್ರಿಥಿಂಗ್ ಇನ್ಬಿಲ್ಟ್ ಇದೆ. 65 Ah ಬ್ಯಾಟ್ರಿ ಇರುತ್ತೆ 4 ಸೆಲ್ದು, ಆ್ಯಂಡ್ 2 years ವಾರಂಟಿ ಇರುತ್ತೆ. ಅದು ಬಿಟ್ಟು ಇದರಲ್ಲಿ ಏನೇನು ಎಕ್ಸಸರೀಸ್ ಇದೆಯೋ ನೋಡೋಣ. ಜೊತೆಗೆ ಯಾವ ಲ್ಯಾಪ್ಟಾಪಲ್ಲಿ ಏನು ಎಕ್ಸಸರೀಸ್ 90% ಏನೂ ಬರಲ್ಲ. ಇದರಲ್ಲೂ ಅಡಾಪ್ಟರ್ ಇದೆ, ಒಂದು ಪವರ್ ಕೋಡ್, ಇದು ಇಂಡಿಯನ್ ಸೆಗ್ಮೆಂಟ್ಸು. ಆ್ಯಂಡ್ ಲ್ಯಾಪ್ಟಾಪಲ್ಲಿ ಇದು ಎಕ್ಸಸರೀಸ್ ಗೈಡ್ ಇದೆ. ಆ್ಯಂಡ್ ಅದು ಬಿಟ್ಟು ಇಲ್ಲಿ ಅಡಾಪ್ಟರ್ ಇರುತ್ತೆ. ಸೇಮ್ MSIದು ಇದು ಪರ್ಫೆಕ್ಟ್ ಆಗಿರೋದು ಅಡಾಪ್ಟರು. 200 ವಾಟ್ ಅಡಾಪ್ಟರ್ ಇರುತ್ತೆ. ಆ್ಯಂಡ್ ಪಿನ್ ಬಂದುಬಿಟ್ಟು ಈ ಥರ ಕನೆಕ್ಟಿವಿಟಿ ಇರುತ್ತೆ. ಆ್ಯಂಡ್ ಐಒಸ್ನು ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ i9 ಪ್ರಾಸೆಸರ್ ಜೊತೆಗೆ ನೀವು ನೋಡಿದ್ರೆ ಈ ಲ್ಯಾಪ್ಟಾಪ್ ಸ್ಪೆಷಲಿ ನನ್ನ ಬೆಸ್ಟ್ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ i7 ರೇಟಲ್ಲಿ ಒಂದು i9 ಬರ್ತಾ ಇದೆ. ಹೀಟ್ ಸಿಂಕ್ ಕ್ವಾಲಿಟಿಯಲ್ಲಿ ನೀವು ನೋಡ್ಬೋದು. ಫಸ್ಟ್ ಬ್ಯಾಕಲ್ಲಿ ಲ್ಯಾನ್ ಪೋರ್ಟ್ ಇದೆ 1 Gbpsದು, HDMI, USB 3.0. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಹೀಟ್ ಸಿಂಕ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಈ ಹೀಟ್ ಸಿಂಕ್ ಫೈಬರ್ದು ಇರುತ್ತೆ. ಬ್ಯಾಕ್ ಅಲ್ಯೂಮಿನಿಯಂ ಫೈಬರ್ ಬಾಡಿ ಇದೆ, ಬಟ್ ಎಲ್ಲ ಹೀಟ್ ಸಿಂಕ್ ಬಂದುಬಿಟ್ಟು ಕಾಪರಿಂದ ಇರುತ್ತೆ. ಡ್ಯೂಲ್ ಫ್ಯಾನ್, ಡ್ಯೂಲ್ ಹೀಟ್ ಸಿಂಕಲ್ಲಿ ಇರುತ್ತೆ. ಅದು ಬಿಟ್ಟು ಇಲ್ಲಿ ಐಒಸ್ ನಾನು ತೋರಿಸ್ತೀನಿ. ಒಂದು ಆಡಿಯೋ ಜಾಕ್ ಇಲ್ಲಿದೆ, USB 3.0 ಇಲ್ಲಿರುತ್ತೆ. ಇನ್ನೊಂದು ಟೈಪ್ ಸಿ ಪೋರ್ಟ್ ಇಲ್ಲಿದೆ, USB 3.0 ಇಲ್ಲಿರುತ್ತೆ. ಜಸ್ಟ್ ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ನಿಮಗೂ HD ಕ್ಯಾಮ್ ಇದರಲ್ಲಿರುತ್ತೆ. ಡಿಸ್ಕ್ರೀಟ್ ಗ್ರಾಫಿಕ್ ಕಾರ್ಡ್ ಮೋಡ್ ಎಲ್ಲದಲ್ಲೂ ಇದು ಕಾಮನ್ ಆಗಿರುತ್ತೆ. ಪ್ಲಸ್ ಟೈಪ್ ಸಿ ಆ್ಯಂಡ್ HDMI ಇಂದ ಡ್ಯೂಲ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಮಾಡ್ಬೋದು. ಆ್ಯಂಡ್ ಕೂಲೆಂಟ್ ಚೆನ್ನಾಗಿರುತ್ತೆ. HD ಕ್ವಾಲಿಟಿ ಆಡಿಯೋ ಇದೆ, Wi-Fi 6E ಇದೆ. ಆ್ಯಂಡ್ ಇದರಲ್ಲಿ ಸ್ಪೆಷಲಿ ನಿಮ್ಮ ಕೀಬೋರ್ಡ್ ಬಂದುಬಿಟ್ಟು ಅದು ಎಲ್ಲನೂ ಅದು ಇದ್ದೇ ಇರುತ್ತೆ. ಹೈಲೈಟೆಡ್ ಇರುತ್ತೆ. ರ್ಯಾಮ್ ಬಂದುಬಿಟ್ಟು ನಾರ್ಮಲಾಗಿ ಈ ಪ್ರೈಸ್ ಪಾಯಿಂಟಲ್ಲಿ DDR4 ರ್ಯಾಮ್ ಬಂದರೆ ಇದರಲ್ಲಿ ಬಂದುಬಿಟ್ಟು DDR5 ರ್ಯಾಮ್ ಇರುತ್ತೆ. ಕೀಬೋರ್ಡ್ ಬ್ಯಾಕ್ಲೈಟ್ ಇದೆ. ನನ್ನ ಪ್ರಕಾರ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಯಾವ್ರ ಬಜೆಟು 1,20,000-30,000 ರೇಂಜಲ್ಲಿದೆ, ಯಾವ್ರಿಗೆ ಒಂದು ಪರ್ಫೆಕ್ಟ್ ಲ್ಯಾಪ್ಟಾಪ್ ಬೇಕೋ ಅವ್ರಿಗೋಸ್ಕರ ಈ ಲ್ಯಾಪ್ಟಾಪ್ ನಾನು ರಿಕಮೆಂಡ್ ಮಾಡ್ತೀನಿ. ಸೊ ಸರ್, ಹೆಂಗೆ ಅನಿಸಿದೆ ನಿಮ್ಗೆ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಮಾಡೋವಾಗ? ನನಗಂತೂ ಸೂಪರ್ ಫೀಲು. ಹಾಂ ಸರ್, ಒಳ್ಳೆ ಬಜೆಟಿಗೆ ಚೆನ್ನಾಗಿರೋ ಲ್ಯಾಪ್ಟಾಪು ಸಜೆಸ್ಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. ಏನು ಯೂಸೇಜ್ ಇದೆ ಸರ್ ನಿಮ್ಮದು? ಇಲ್ಲ, ಕ್ಯಾಟ್ ಡಿಸೈನಿಂಗು. ಓಕೆ, ರಿಲೇಟೆಡ್ ಟು ಇದು ಡಿಸೈನಿಂಗ್ ಮಾಡಬೇಕು. ಡಿಸೈನಿಂಗ್ಗೋಸ್ಕರ ಸ್ಪೆಷಲ್ ಮೇನ್ ಆಗಿ ಅಂದರೆ ಜಾಸ್ತಿ i9 ಪ್ರೊಸೆಸರು ಅದರದೊಂದು ಸ್ಮೂತ್ ರನ್ ಆಗುತ್ತೆ ಅಂದ್ಬಿಟ್ಟು ಇದೆಲ್ಲ ಚೂಸ್. ಆ್ಯಂಡ್ ನಿಮ್ಗೆ ಹೆಂಗೆ ಅನಿಸಿದೆ ನಮ್ಮ ಸ್ಟೋರ್ ಪ್ರೈಸಸ್ಸು ಆ್ಯಂಡ್ ಪ್ರಾಡಕ್ಟು ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಪ್ರೈಸಲ್ಲಿ ಆಕ್ಸೆಸರೀಸ್ ಎಲ್ಲ ಕೊಡ್ತೀವಿ. ಆ್ಯಂಡ್ ಇನ್ನೊಂದು ಏನಿದೆ ಅಂದರೆ, ನಿಮ್ಗೆ ಲ್ಯಾಪ್ಟಾಪ್ ನೋಡಿದ ತಕ್ಷಣ ಸೀಲ್ ಪ್ಯಾಕ್ ಅನಿಸಿದೆಯಾ, ಏನಾದರೂ ಓಪನ್ ಬಾಕ್ಸು ಅಂತ? ಸೀಲ್ ಪ್ಯಾಕ್ ನಮ್ಮ ಮುಂದೆನೇ ಓಪನ್ ಮಾಡಿ. ಸೊ ನೀವು ಟೋಟಲ್ ಆಗಿ ಖುಷಿಯಾಗಿದೆ. ತುಂಬ ಥ್ಯಾಂಕ್ಸ್. ಸೊ ಫ್ರೆಂಡ್ಸ್, ಇದು ನೀವು ನೋಡ್ಬೋದು. ನಾರ್ಮಲಾಗಿ ಏನಿದೆ ಅಂದರೆ ಈ ಲ್ಯಾಪ್ಟಾಪ್ ಬಂದುಬಿಟ್ಟು ಸ್ವಲ್ಪ ಬಲ್ಕಿ ಆಗಿರುತ್ತೆ, ಥಿನ್ ಸಿರೀಸ್ ಇಲ್ಲ. ಸ್ವಲ್ಪ ಹಿಂಜಸ್ ನೀವು ನೋಡ್ಬೋದು, ಸ್ವಲ್ಪ ಭಾರಿ ಇರುತ್ತೆ. ಏನಕ್ಕಂದರೆ ನೀವು ಯೂಸ್ ಮಾಡುವಾಗ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಬೇರೆ ಸಿರೀಸಲ್ಲಿ ಜಾಸ್ತಿ ಇರುತ್ತೆ, ಬಟ್ ಇದರಲ್ಲಿ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಆ್ಯಂಡ್ ನಿಮ್ಗೆ ಟೋಟಲಿ 180 ಡಿಗ್ರಿವರೆಗೆ ಲ್ಯಾಪ್ಟಾಪು ಹ್ಯಾಂಗ್ ಆಗುತ್ತೆ. ಅಂದರೆ ಇಲ್ಲಿ ನೀವು ನೋಡ್ಬೋದು ಈ ಥರ ಪರ್ಫೆಕ್ಟ್ ಆಗಿರುತ್ತೆ. ನಾನು ಸಿಂಪಲ್ ವರ್ಡಲ್ಲಿ ಹೇಳ್ಬೇಕಂದ್ರೆ, ನಿಮ್ಮ ಬಜೆಟು
1.25 ಲಕ್ಷ ಇದ್ದರೆ ಒಂದು ಪರ್ಫೆಕ್ಟು ರೆಂಡರಿಂಗ್, ಕ್ಯಾಮ್ ಎಡಿಟಿಂಗ್, ಗೇಮಿಂಗ್ ಎಲ್ಲ ಥರ ಪರ್ಫೆಕ್ಟ್ ಯೂಸು. ಟ್ರಾವೆಲಿಂಗ್ ಮೋಡಲ್ಲಿ ನೀವು ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ಮಾಡೋದಿದ್ರೆ ಪಿ ಸಿ ಆಲ್ವೇಸ್ ಬೆಟರ್ ಇರುತ್ತೆ. ನೀವು ಟ್ರಾವೆಲಿಂಗು ಪ್ಲಸ್ ಪ್ರೆಸೆಂಟೇಷನು ಪ್ಲಸ್ ನಿಮ್ಗೆ ಪೋರ್ಟಬಿಲಿಟಿ ಬೇಕಂದರೆ ಈ ಪರ್ಫೆಕ್ಟ್ MSI ಲ್ಯಾಪ್ಟಾಪ್ ನಾನು ರಿಕಮೆಂಡ್ ಮಾಡ್ತೀನಿ. MSI ಅಲ್ಲೂ ಇದನ್ನು ನಿಮ್ಗೆ ಹೇಳ್ಬೇಕಂದ್ರೆ ಸ್ವಾಡ್ ಎಡಿಷನ್ ಅಂತ ಹೇಳೋದು ಇವರು. 16 ಇಂಚಸ್ ಸ್ಕ್ರೀನ್ ಇರುತ್ತೆ. ನಾರ್ಮಲ್ ಆಗಿ ಒಂದು ಅವ್ರದ್ದು ಟೈಟನ್ ಎಡಿಷನ್ ಬರುತ್ತೆ, ಅದು ಬಿಟ್ಟು ಥಿನ್ ಎಡಿಷನ್ ಬರುತ್ತೆ, ಬ್ರಿಯೋ ಎಡಿಷನ್ ಬರುತ್ತೆ, ತುಂಬ ಎಡಿಷನ್ಸ್ ಇದೆ MSI ಅಲ್ಲಿ. ಬಟ್ ಇದು ಸ್ವಾಡ್ ಎಡಿಷನಲ್ಲಿ ಒಂದು ಪರ್ಫೆಕ್ಟ್ ಲ್ಯಾಪ್ಟಾಪು. ನಿಮಗೂ ಇಂಥದ್ದು ಲ್ಯಾಪ್ಟಾಪ್ ಬೇಕಂದರೆ ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ. ನಿಮ್ಗೆ ಇದಂತಿಲ್ಲ, ಯಾವ ಥರ ಲ್ಯಾಪ್ಟಾಪ್ ಬೇಕಾದ್ರೂ 20,000ಇಂದ ನಿಮ್ಗೆ 2-5 ಲಕ್ಷ ಲ್ಯಾಪ್ಟಾಪ್ ಬೇಕಾದ್ರೂ ನಮ್ಮ ಸ್ಟೋರಲ್ಲಿ ರೆಡಿಲಿ ಅವೈಲೇಬಲ್ ಇರುತ್ತೆ. ನಿಮ್ಮ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಬೆಸ್ಟ್ ಮಾಡಿಕೊಡ್ತೀವಿ. ಇನ್ನೂ ಜಾಸ್ತಿ ಏನೂ ಹೇಳಲ್ಲ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಲ್ಲಿ ನೋಡ್ತಾ ಇದ್ದರೆ ಖಂಡಿತ ಅವರು ಫಾಲೋ ಮಾಡಿ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಆಮೇಲೆ ಕೊಟ್ಟಿಲ್ಲ.